ಅಪ್ಪು ಸರ್ ಕಂಠದಲ್ಲಿ ಹಾಡನ್ನ ಕೇಳೋದು ಒಂಥರ ಮಜಾ. ಅವರು ಬೀಯಿಂಗ್ ಅ ಸಿಂಗರ್ ಇನ್ನೊಂದು ಸಿಂಗರ್ನ ಅಪ್ರಿಶಿಯೇಟ್ ಮಾಡ್ತಾರೆ ಅಂದ್ರೆ ಅದು ತುಂಬಾ ದೊಡ್ಡ ಗುಣ ಅಲ್ವಾ. ಅಪ್ರಿಸಿಯೇಷನ್ ಜೊತೆಗೆ ಅವರು ಒಂದು ಚಿಕ್ಕ ಮಗುವಾಗಿ ಆಸ್ ಎ ಸ್ಟೂಡೆಂಟ್ ಆಗಿ ನಮ್ಮ ಹತ್ರ ಕೇಳೋರು. ಮತ್ತೆ ಇನ್ನೊಂದೇನಂತಂದ್ರೆ ಸಖತ್ ಕಾನ್ಷಿಯಸ್ ಅವರು, ಅಂದರೆ ಹೆಲ್ತ್ ಕಾನ್ಷಿಯಸ್. ಪಾಪ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಅವ್ರು, ಆದರೂ ಅದು ಏನು ಕಾರಣನೋ ಏನೋ ದರಿದ್ರ ಟೈಮ್ ಅದು ಹಂಗಾಗೋಯ್ತು. ಅವರು ಇಡೀ ನಮ್ಮ ಜೀವನ ಅಂತ ಹೇಳ್ಬೋದು. ಯಾಕೆಂದರೆ ನಾವೆಲ್ಲ ಕುಟುಂಬದವರನ್ನೇ, ಸಿನಿಮಾ ಇಂಡಸ್ಟ್ರಿ, ಕನ್ನಡ ಇಂಡಸ್ಟ್ರಿ ಅಂದರೆ ನಾವೆಲ್ಲ ಕುಟುಂಬದವರನ್ನೇ. ನಮ್ಮ ಜೀವನದಲ್ಲೇ ಏನೋ ಒಂದು ಕರ್ಮ, ಏನೋ ನಾವು ಮಾಡಿದ ಕರ್ಮ ಅವ್ರನ್ನ ಕಳ್ಕೊಂಡಿದ್ದು ಅಂತ ಅನ್ಸುತ್ತೆ. ಬಟ್ ಅವರು ಎಷ್ಟರ ಮಟ್ಟಿಗೆ ಅಂತಂದರೆ ಪ್ರತಿಯೊಂದು ಹಂತದಲ್ಲೂ, ಅಂದರೆ ನಾವು ಹೆಂಗೆ ಹಾಡಬೇಕು, ಅದು ಹೈ ಪಿಚ್ ಬಂತು ಅಂದರೆ ಹೆಂಗೆ ಮೇಂಟೈನ್ ಮಾಡೋದು, ಲೋ ಪಿಚ್ ಸಡನ್ನಾಗಿ ತೊಗೋಬೇಕು ಅಂದರೆ ಹೆಂಗೆ, ಆ ಟ್ರಾನ್ಸಿಷನ್ ಹೆಂಗೆ, ಎಲ್ಲ ಚಿಕ್ಕ ಸ್ಟೂಡೆಂಟ್ ಥರ ಕೇಳೋರು ಅವರು ನಿಜವಾಗ್ಲೂ. ಆ್ಯಕ್ಚುಲಿ ನಾವು ಇವರತ್ನ 25 days ಫಂಕ್ಷನ್ ಮಾಡ್ತೀವಿ. ಅವತ್ತಿನ ದಿನ ನಾವು ಅಲ್ಲಿ ಮೀಟಾಗಿ ಅವ್ರು ನಿಜವಾಗ್ಲೂ ಅವ್ರು ಇನ್ನೇನು ಅಷ್ಟು ನಮ್ಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಅವ್ರನ್ನ ನಾವು ಕಳ್ಕೊಳ್ತಿದ್ದೀವಿ, ಆದಷ್ಟು ಇನ್ನೇನು ಹತ್ತಿರ ಬರ್ತಿದೆ ಅನ್ನೋ ರೀತಿ. ಆಗಲೂ ಕೂಡ ಅಂದರೆ ಅವ್ರೇನು ಎಲ್ಲರೂ ಚೆನ್ನಾಗಿ ಊಟ ಮಾಡಿದ್ರ, ಆ ಊಟ ಅನ್ನೋದು ಅಂದರೆ ಜನ ಹೇಳ್ತಾರಲ್ಲ, ಮನುಷ್ಯ ಅನ್ನೋ ಒಬ್ಬ ಜೀವಿ ಅವನ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಆಗೋದೇನೆ ಊಟದಲ್ಲಂತೆ ಪ್ರತಿಯೊಬ್ಬನು. ಅದರಲ್ಲಿ ನಮ್ಮ ಡಿ ಬಾಸ್ ಹಾಗೂ ಅಪ್ಪು ಸರ್ ಫಸ್ಟ್ ಬಂದವ್ರಿಗೆ ಊಟ, ತಿಂಡಿ ಆಯ್ತಾ, ಊಟ ಆಯ್ತಾ, ಇದು ಮೊದಲನೇ ಮಾತು. ಏನೋ ನಮ್ಮ ದುರಾದೃಷ್ಟ ಅಷ್ಟೇ ಅದು ಕಳ್ಕೊಂಡಿದ್ದು. ಸೊ ಅವರನ್ನ ಜ್ಞಾಪಕ ಮಾಡ್ಕೊಳ್ತಾ ಬಂದ ಅವರಿಗೆ ತಾವು ಹಾಡ್ದಂತ ಹಾಡನ್ನ ಹಾಡಿದ್ರೆ ಖಂಡಿತವಾಗ್ಲು ನಾನು ಫೀಲ್ ದ ಪವರ್ ಹಾಡಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅವರು ನಾನೇ ಬೇಕು ಅಂತ ಕರೆದು ಹಾಡಿಸ್ಕೊಂಡಂತ ಹಾಡಿದ್ದು. ಆಕ್ಚುಲಿ ದಿ ಪವರ್ ಹೌಸ್ ಆಫ್ ಸೀರಿಯಸ್ಲಿ ಅದು ಎರಡು ಮಾತಿಲ್ಲ. ಎಸ್, ಅವ್ರಿಗೋಸ್ಕರ ಈ ಹಾಡು. ಬ್ರ್ಯಾಂಡ್ ಇದು ಬರಬೇಡ ನೀ ಅಡ್ಡಕ್ಕೆ, ಸೌಂಡ್ ಇದು ನಿಲ್ಲಲ್ಲ ನಡಿ ಪಕ್ಕಕ್ಕೆ, ಯಾರು ಬೇಕಿಲ್ಲ ಮುನ್ನುಗ್ಗೋಕೆ, ಇಲ್ಯಾರು ಎದುರಾಳಿ ವೇಗಕ್ಕೆ, ದಮ್ಮಿದೆ ಅನ್ಬೇಡ ಧಮ್ಕಿ ಕೊಡ್ಬೇಡ, ಮೈ ಮರೆತು ಮರಿಬೇಡ, ನೆನಪಿಡು ನಾ ಸೈಲೆಂಟ್ ಅಂತ, ನಾ ಸ್ಮೈಲಿಂಗ್ ಅಂತ, ದಾರಿಲಿ ಸಿಗಬೇಡ. Da 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 da, feel the power, feel the power. ಬ್ರ್ಯಾಂಡ್ ಇದು ಬರಬೇಡ ನೀ ಅಡ್ಡಕ್ಕೆ, ಸೌಂಡ್ ಇದು ನಿಲ್ಲಲ್ಲ ನಡಿ ಪಕ್ಕಕ್ಕೆ. ಸೂಪರ್. ಸೊ ಪುನೀತ್ ರಾಜ್ಕುಮಾರ್ ಸರ್ ಬಗ್ಗೆ ಮಾತಾಡ್ತಿದ್ವಿ, ಆ್ಯಂಡ್ ಅಫ್ ಕೋರ್ಸ್ ಧ್ರುವ ಸರ್ಜಾ ಅವ್ರ ಬಗ್ಗೆನೂ ಕೂಡ ಮಾತಾಡ್ತಿದ್ವಿ. ಸೊ ಅವ್ರಿಗೂ ಕೂಡ ತಾವು ಹಾಡುಗಳನ್ನ ಹಾಡಿದ್ದೀರಾ. ಸೊ ಅವ್ರನ್ನ ನೆನಪಿಸ್ಕೊಂತ ಒಂದು ಹಾಡು ಯುವನಂಶ ಸರ್ಜಾರಿ, ಇವನ್ ಆಲ್ವೇಸ್ ಭರ್ಜರಿ, ಸಿಂಗಲ್ ಧ್ರುವ ನಕ್ಷತ್ರ ಟಚ್ ಮಾಡೋದ್ ಕಷ್ಟಾರಿ, ಸ್ಪೀಡ್ ಅಂತೂ ಫೆರ್ರಾರಿ, ಎನರ್ಜಿಗ್ ರುವ್ವಾರಿ, ಜಗ್ಗದ್ರು ಬಗ್ಗೋದಿಲ್ಲ ಗಟ್ಟೆ ಇವನ್ ಸ್ವತ್ತೂರಿ, ಗುರ್ರಾಯ್ಸೋ ನೋಟವೇ ವಾರ್ನಿಂಗ್ ಬೆಲ್ಲು, ಪೋಟಿಗೆ ನಿಂತರೆ ಕಟ್ಟೋ ಬಿಲ್ಲು, ಎಲ್ಲಕ್ಕೂ ಉತ್ತರ ನೀಡುವುದಿಲ್ಲು, ಇವನದೇ ರೂಲ್ಸು ಇವನದೇ ಟ್ರೀಟ್ಸು, ಹಿ ಇಸ್ ಅ ಸೆಲ್ಯುಲಾಯ್ಡ್ ಬಹದ್ದೂರ್ ಗಂಡು, ರೂಲಿಂಗ್ ದ ಟ್ರೆಂಡು, ಭರ್ಜರಿ ಸೌಂಡು, ಬ್ರೇಕಿಂಗ್ ನ್ಯೂ ಬ್ರ್ಯಾಂಡು. ವಾವ್. ಸೊ ನಮ್ಮ ಸ್ಯಾಂಡ್ಲ್ವುಡ್ ನಲ್ಲಿ ಇರುವಂತಹ ಮಾಸ್ ಹೀರೋಗಳಿಗೆ ಮಾಸ್ ಸಾಂಗ್ ನ ನೀಡಿದ್ದೀರಾ. ಆ್ಯಂಡ್ ರೈಟ್ ಟೈಮು ಯಶ್ ಸರ್ಗೋಸ್ಕರ ತಾವು ಹಾಡಿದ್ನದ್ರದ್ದು ಯಾ ಅಫ್ ಕೋರ್ಸ್ ಒಂದು ಹಾಡು ಖಂಡಿತವಾಗ್ಲು. ಆ್ಯಂಡ್ ಅವ್ರ ಬಗ್ಗೆ ಕೂಡ ಹೇಳ್ಬೇಕಾಗತ್ತೆ. ನಿಜವಾಗ್ಲು ಹಾಡಿಂದ ಸ್ಟಾರ್ಟ್ ಮಾಡಿ ಆಮೇಲೆ ಹೇಳೋರ ಮಾತು ಕೇಳು ಗುರು, ಸ್ವಲ್ಪ ತಗ್ಗಿ ಬಗ್ಗಿ ನಡೆಯುತ್ತಿರುವುದು ಆಗಲ್ಲ, ಇದು ಹೋಗೋಲ್ಲ, ಅಡ್ವೈಸ್ ಎಲ್ಲ ಇವ್ರಿಗಂಟಲ್ಲ, ಕಿರಿಕು ಎಲ್ಲ ಬೇಕ ಗುರು, ಕೆಳಗಿಳಿಸು ನಿನ್ನ ಕಾಲರು, ಕೆಳಗಿಳಿಯಲ್ಲ ಅದು ನಡೆಯಲ್ಲ, ಹುಲಿಯಂದು ವೆಜ್ಜು ತಿನ್ನಲ್ಲ, ಸುನಾಮಿಗೆ ಸೈನ್ ಬೋರ್ಡ್ ಇಡಬೇಡ, ಸ್ಟೆಥಸ್ಕೋಪ್ ಸಿಡಿಲಿಗೆ ಹಿಡಿಬೇಡ, ಕತಿಗೆ ಕರುಣೆಯ ಪಾಠ ಬೇಡ, ಬೋಧನೆ ಕೇಳುವ ವಯಸ್ಸು ಮುಂದಿದೆ, ಮಾಡೋದೇ ಬೇಡ ರೀವಾದ, ಇವ ಶೆಲ್ಫು ಮೇಡು ಶಹಜಾದ. ಸೂಪರ್. ಸೊ ಯಶ್ ಸರ್ ಅವರ ಹಾಡಬೇಕು ತಾವು ಅಂದದ್ದು ಹೇಗಿತ್ತು ಅಪ್ರೋಚ್ ನಿಮಗೆ, ಆ ಪ್ರೋಸೆಸ್? ಅಂದರೆ ಈ ಸಾಂಗ್ ಹೆಂಗೆ ಅಂತಂದರೆ ನನಗೆ ಎಲ್ಲ ಟ್ರೈ ಮಾಡಿಸೋರು ಅವ್ರ ಹಾಡುಗಳು. ನಾ ಇವಾಗ ಒಂದು ಸಾಂಗ್ ಒಂದು ಸಿನಿಮಾದಲ್ಲಿ ಒಂದು 5 ಹಾಡಿದೆ ಅಂತಂದರೆ ಎಲ್ಲ ನನ್ನ ಕೈಲಿ ಟ್ರ್ಯಾಕ್ಸ್ ಹಾಡ್ಸಿರೋರು. ಅಂದರೆ ಅವ್ರು ಹೇಳ್ತಿದ್ದೇನು ಅಂದರೆ, ಮಗ ನೀ ಹಾಡಿದ್ರೆ ನನಗೆ ಶೂಟಿಂಗಲ್ಲಿ ಏನೋ ಒಂದು ಮಜಾ ಸಿಗುತ್ತೆ ಕಣೋ, ಪವರ್ ಸಿಗುತ್ತೆ ಅನ್ನೋ ರೀತಿ ಹೇಳೋರು. ಅವರು ನಿಜವಾಗ್ಲೂ ಅವರು ಅಷ್ಟೇ
ಒಂದು ಸಪೋರ್ಟಿಂಗ್ ಸಿಸ್ಟಮ್ ಆಗೇನೆ ನನ್ನ ಲೈಫಲ್ಲಿ ಒನ್ ಆಫ್ ದ ಸ್ಪೆಷಲ್ ಪರ್ಸನ್ ಅವರು ಕೂಡ. ಅಂದರೆ ನಾನು ಎಲ್ಲ ನಮ್ಮ ಇಂಡಸ್ಟ್ರಿಯವರೇ ಪ್ರತಿಯೊಬ್ಬರು ನನ್ನ ಜೀವನದಲ್ಲಿ ಎಲ್ಲರಿಗೂ ತುಂಬಾ ಸ್ವೀಟ್ ಅನ್ಸುತ್ತೆ. ತಾವು ಎಲ್ಲರ ಹತ್ರನೂ ಒಳ್ಳೆ ಅಜಾತ ಶತ್ರು ತರ ಎಲ್ಲರ ಹತ್ರನೂ ಸ್ನೇಹ ಸಂಪಾದಿಸ್ಕೊಂಡಿದ್ದೀವಿ. ಅದೇನೋ ಗಾಡ್ಸ್ ಬ್ಲೆಸ್ಸಿಂಗ್ಸ್ ಅಷ್ಟೇನೆ. ಅಂದರೆ ಪ್ರತಿಯೊಬ್ಬರು ಕೂಡ ಅಷ್ಟೇ ಪ್ರೀತಿಯಿಂದ ಒಂದು ಇವಾಗ ಇನ್ಫ್ಯಾಕ್ಟ್ ನನಗೆ ಇವಾಗ ನಾನು ಯಾರೋ ಸಿಂಗರ್ ಜಸ್ಟ್ ಅನ್ನೋದು ರೀತಿ ಇದ್ದರೆ ಅವ್ರ ಹತ್ರ ಇರಲಿಲ್ಲ. ಯಾಕೆಂದರೆ ಸ್ವಂತ ತಮ್ಮನ ಥರನೇ ಅವರು ಮದುವೆಗೆ ಕರೆದು ಮದುವೆಲಿ ಓಡಾಡಕ್ಕೆ ಬಿಟ್ಟು ರಿಸೆಪ್ಷನಲ್ಲೂ ಮಜಾ ಮಾಡಿ, ಓಕೆ ಅಂದರೆ ಆ ಥರ ಅಣ್ಣ ಅವರು ನಿಜವಾಗ್ಲೂ ಅಂದರೆ